ಮಕ್ಕಳಿಗೆ ಉಪನಯನ ಸಂಸ್ಕಾರದಿಂದ ಬ್ರಹ್ಮೋಪದೇಶವನ್ನು ಮಾಡಿ ಆ ಮೂರನೇ ಕಣ್ಣು ತೆಗೆಸಿ ಜೀವನನ ಬೇರೆ ಒಂದು ಆಯಾಮದಲ್ಲಿ ನೋಡೋ ಹಾಗೆ ಮಾಡೋದು ನಮ್ಮ ಭಾರತ ದೇಶದಲ್ಲಿ ಬಹಳ ಆಳವಾದ ಒಂದು ಸಂಸ್ಕೃತಿ. ಇದು ಬಹಳ ಉತ್ತಮವಾದ ಸಂಸ್ಕೃತಿ. ಯಾವಾಗ ನಮ್ಮ ಅವಿದ್ಯೆ, ಅಜ್ಞಾನ, ನಮ್ಮಲ್ಲಿರುವಂತಹ ಆ ಚಟಗಳು, ಜನ್ಮ ಜನ್ಮದ ಆ ಕರ್ಮಗಳು ಏನಿದೆ ಅವೇ ನಮಗೆ ಪುನಃ ಪುನಃ ಈ ಒಂದು ಜೀವನವನ್ನು ಅನುಭವಿಸಿದ್ರೂ ಕೂಡ ಪುನಃ ದೇಹ ತೆಗೆದುಕೊಂಡು ಮತ್ತೆ ಜನ್ಮ ತೆಗೆದುಕೊಂಡು ಪುನಃ ಪುನಃ ಬರೋ ಹಾಗೆ ಮಾಡ್ತಾ ಇರೋದು, ಈ ವ್ಯೂಹದಲ್ಲಿ ಸಿಕ್ಕಾಕ್ಸಿರೋದೇ ಅವಿದ್ಯೆ, ಅಜ್ಞಾನ ಎಲ್ಲ. ಈ ಕಾಮ, ಈ ಲೋಕದ ವ್ಯಾಮೋಹ, ಪ್ರಾಪಂಚಿಕ ವ್ಯಾಮೋಹ, ದೇಹ ವ್ಯಾಮೋಹ, ಇವೆಲ್ಲ ಕಾಮ, ಒಂದು ರೀತಿಯ ಕಾಮವೇ. ಈ ಕಾಮ ದಹನ ಆಗಬೇಕು. ಮೂರನೇ ಕಣ್ಣು ತೆಗೆದು ಜ್ಞಾನಾಗ್ನಿಯಿಂದ ಆ ಕಾಮನ ದಹನ ಆಗಬೇಕು. ಇದು ಗಾಯತ್ರಿ ಮಂತ್ರವಾಗಲಿ, ಲಲಿತಾ ಸಹಸ್ರನಾಮವಾಗಲಿ, ಇದು ಒಂದು ಸಿದ್ಧೌಷಧ. ಅಜ್ಞಾನದ ಜ್ಞಾನಕ್ಕಾಗಿ ಪರಿವರ್ತನೆ ಮಾಡೋದಕ್ಕೆ ಸಿದ್ಧೌಷಧ. ಅದಕ್ಕೆ ಹೇಳ್ತಾರೆ ಇದು ಮೃತ್ಯು ಸಂಜೀವಿನಿ ಅಂತ. ಈ ಮಂತ್ರ ಮೃತ್ಯೋಮ ಅಮೃತಂಗಮಯ ಅಂತ ಹೇಳಲ್ವಾ, ಆ ರೀತಿ ಇದು ದೀಕ್ಷೆ ಬಹಳ ಮುಖ್ಯ. ಇದು ಗಂಡು ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತಿಲ್ಲ. ಲಲಿತಾ ಸಹಸ್ರನಾಮ ದೀಕ್ಷೆ ಗುರುವಿನಿಂದ ಪಡೆದು ಅದರ ಅಂತರಾರ್ಥಕ್ಕೆ ಹೋಗಿ ನಾವು ಧ್ಯಾನ ಮಾಡ್ತಾ ಇದ್ರೂ ಕೂಡ ಅದು ಸಿದ್ಧಿಸುತ್ತೆ, ಎಂಥವ್ರಿಗಾಗಲೂ ಸಿದ್ಧಿಸುತ್ತೆ. ಇಲ್ಲಿ ಕಾಮದಹನ, ನಮ್ಮಲ್ಲಿರುವಂತಹ ಕಾಮದಹನ ಆಗೋವರೆಗೂ ಆತ್ಮಾರಾಮನ ಜನನವಿಲ್ಲ. ಯಾರು ದೇವಿಯನ್ನ ಅಪಾರ ಭಕ್ತಿಯಿಂದ ಧ್ಯಾನ ಮಾಡ್ತಾರೋ, ಅವಳನ್ನ ಸ್ತುತಿ ಮಾಡ್ತಾರೋ, ಅವರ ಅರಿವಿಗೆ, ಜ್ಞಾನಕ್ಕೆ, ಅವರ ಭಕ್ತಿಗೆ, ಆ ಒಂದು ಅಜ್ಞಾನದ ಒಂದು ಪರಿಪಾಕಕ್ಕೆ ಅನುಗುಣವಾಗಿ ಆ ತಾಯಿ ಕಣ್ಣನ್ನು ಬಿಡಿಸಿ ತನ್ನ ತೇಜೋರೂಪವನ್ನು ದರ್ಶನ ಕೊಡ್ತಾಳೆ. ಇದನ್ನು ನಾವು ಪಡ್ಕೊಳ್ಳೋದು. ಇದ್ಯಾರು ಹೇಳ್ಕೊಡೋ ವಿದ್ಯೆ ಅಲ್ಲ, ನಾವು ಪಡ್ಕೊಳ್ಳೋ ವಿದ್ಯೆ ಇದು. ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಅಂತ ಹೇಳ್ಬಿಟ್ಟಿದ್ದೀವಿ. ಅದು ಬರೀ ಮನ್ಮಥನ ಕೊಂದು ಅಷ್ಟೇ ಅಲ್ಲ. ಮನ್ಮಥನಿಗೆ ಅಮೃತ ಕೊಟ್ಲು, ಅವಳನ್ನು ಉಳಿಸ್ಕೊಂಡ್ಲು, ಅಷ್ಟು ಕಥೆ ಇದಲ್ಲ. ನಮ್ಮಲ್ಲೂ ಕೂಡ ಈ ಒಂದು ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ಆ ಮೂರನೇ ಕಣ್ಣು ತೆಗಿಬೇಕಾದ್ರೆ ಅರಿವಿನ ಕಣ್ಣು ತೆಗಿಲೇಬೇಕು ಮನುಷ್ಯನಿಗೆ, ಆ ಬುದ್ಧಿ ಪ್ರಜ್ಞೆಯಲ್ಲಿ ಬೆಳಗಬೇಕಾದ್ರೆ. ದೇವಿಯನ್ನ ಸೂಕ್ಷ್ಮ ರೂಪದಲ್ಲಿ ಕೂಡ 3 ಸ್ತರದಲ್ಲಿ ಅಥವಾ 3 ವಿಧದಲ್ಲಿ ನಾವು ಅವಳನ್ನು ಕಂಡುಕೊಳ್ತೀವಿ ಲಲಿತಾ ಸಹಸ್ರನಾಮದ ಮೂಲಕ. ಒಂದು ಸೂಕ್ಷ್ಮ, ಒಂದು ಸೂಕ್ಷ್ಮತರ, ಒಂದು ಸೂಕ್ಷ್ಮತಮ. ಈ ಸೂಕ್ಷ್ಮದಲ್ಲಿ ಇದನ್ನು ಪಂಚದಶಿ ವಿದ್ಯೆ ಅಂತ ಹೇಳ್ತಾರೆ. ಸೂಕ್ಷ್ಮತರ ವಿದ್ಯೆ ಕಾಮಕಲಾ ವಿದ್ಯಾ ಅಂತ ಹೇಳ್ತಾರೆ. ಸೂಕ್ಷ್ಮತಮ ವಿದ್ಯೆ ಇದು ಕುಂಡಲಿನಿ ವಿದ್ಯೆ ಅಂತ ಹೇಳ್ತಾರೆ. ಇದು 3 ಕೂಡ ಸಹಸ್ರನಾಮದ ನಾಮಗಳಲ್ಲಿ ನಾವು ಕಂಡುಕೊಳ್ಬಹುದು. ಈ ವಿದ್ಯೆಯ ರಹಸ್ಯವನ್ನು ಕಂಡುಕೊಳ್ಬಹುದು. ಯಾಕೆ ಇಲ್ಲಿ ಬರುತ್ತೆ? ಮೂರನೇ ಕಣ್ಣು ತೆಗಿಬೇಕಾದ್ರೆ ನಾವು ಯಾವ ಒಂದು ಪಥದಲ್ಲಿ, ಯಾವ ಒಂದು ದಾರಿಯಲ್ಲಿ, ಯಾವ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ಯಾವ ರೀತಿ ನಾವು ಕೆಳಗಿಂದ ಮೇಲ್ಮುಖವಾಗಿ, ಅಧೋಮುಖವಾಗಿ ಹೋಗದೆ ಊರ್ಧ್ವಮುಖವಾಗಿ ಶಕ್ತಿಯನ್ನು ಮೇಲಕ್ಕೆ ಕರ್ಕೊಂಡು ಹೋಗೋದು, ತಗೊಂಡು ಹೋಗೋದು ಕುಂಡಲಿನಿಯನ್ನು ಅಂತ 3 ಸ್ಟೆಪ್ಪಲ್ಲಿ ಹೇಳ್ತಾರೆ. ಮೊದಲನೇದು ಪಂಚದಶಿ ವಿದ್ಯೆ ತಗೊಂಡ್ರೆ ನಾವು ದೇವಿಯನ್ನು ನಾವು ವಾಗ್ಭವಕೂಟೈಕ ನಿಲಯ, ಇದು ಮಂತ್ರಗಳು ವಾಗ್ಭವಕೂಟದಿಂದ ವಾಕ್ಕಾಗಿ ಹೊರಗೆ ಬಂದದ್ದು 15 ಅಕ್ಷರಗಳು. ಪಂಚದಶಿ ವಿದ್ಯೆಯಲ್ಲಿ
ಪಂಚದಶಿ ಮಂತ್ರದಿಂದ ನಾವು ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ ವಾಗ್ಭವ ಕೂಟೈಕ ನಿಲಯ ಸ್ವರೂಪ ಮುಖ ಪಂಕಜ ಅಂತ ಹೇಳ್ತೀವಿ. ಈ ಮುಖ ವಾಗ್ಭವ ಕೂಟ, ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ, ಕಂಠದಿಂದ ಕಟಿವರೆಗೆ ಮಧ್ಯಕೂಟ, ಮಧ್ಯಕೂಟ ಸ್ವರೂಪಿಣಿ, ಶಕ್ತಿಕೂಟೈಕತಾಪನ್ನ ಕಟಿ ಅಧೋ ಭಾಗಧಾರಿಣಿ ಅಂತ 3 ಭಾಗವನ್ನಾಗಿ ಮಾಡಿ ವಾಗ್ಭವಕೂಟ, ಮಧ್ಯಕೂಟ, ಮಧ್ಯಕೂಟ, ಶಕ್ತಿಕೂಟ ಅಂತ ಮಾಡ್ತೀವಿ. ಹೀಗೆ ಮಾಡಿ ಮಂತ್ರಗಳನ್ನು ಹೇಳುವಾಗ ವಾಗ್ಭವಕೂಟದಲ್ಲಿ ಕ, ಎ, ಇ, ಲ, ಹ್ರೀಂ 5 ಅಕ್ಷರಗಳು, ಈ ಮಧ್ಯಮ ಕೂಟದಲ್ಲಿ ಹ, ಸ, ಕ, ಹ, ಲ, ಹ್ರೀಂ 6 ಅಕ್ಷರಗಳು, ಸ, ಕ, ಲ, ಹ್ರೀಂ 4 ಅಕ್ಷರಗಳಿಂದ ನಾವು ಜಪ ಮಾಡ್ತೀವಿ. ಇದು ಬಹಳ ಆಸಕ್ತಿಯುಳ್ಳವಾದದ್ದು. ಇದು ದೇವಿಯ ಮಂತ್ರ ಶರೀರವನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಇದಕ್ಕೆ ವಾಗ್ಭವಕೂಟೈಕ ನಿಲಯ ಸ್ವರೂಪ ಮುಖ ಪಂಕಜ, ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ, ಶಕ್ತಿಕೂಟೈಕತಾಪನ್ನ ಕಟಿಯದು ಭಾಗಧಾರಿಣಿ, ಮೂಲಮಂತ್ರಾತ್ಮಿಕ. ಇಲ್ಲಿ ಹ್ರೀಂಕಾರವೇ ಮೂಲಮಂತ್ರ. ಮೂಲಮಂತ್ರಗಳೆಲ್ಲವೂ ಕೂಡ, ಈ ಬೀಜ ಮಂತ್ರಗಳೆಲ್ಲ ವಿಶೇಷವಾದ ತಾಡಣೆಗಳನ್ನು ಹೊಂದಿರುವಂಥದ್ದು. ಇದನ್ನು ಗುರುಮುಖೇನ ದೀಕ್ಷೆ ಆಗಬೇಕು. ಗುರು ಮಂತ್ರವನ್ನು ಕೊಡುವಾಗ ಮಂತ್ರದ ಅಧಿದೇವತೆ ಯಾರು, ಯಾವ ರೀತಿ ಮಂತ್ರವನ್ನು ಜಪ ಮಾಡಬೇಕು, ಅದು ಅಜಪ ಜಪ ಆಗೋವರೆಗೂ ಆ ಅಧಿದೇವತೆಯನ್ನು ಯಾವ ರೀತಿ ಒಲಿಸ್ಕೋಬೇಕು ಭಕ್ತಿಯಿಂದ, ಮತ್ತೆ ಈ ಮಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಮಂತ್ರಗಳಲ್ಲಿ ಶಕ್ತಿ ಇದೆ, ಆದರೆ ನಾವು ಭಕ್ತರಾಗಿ ಅಥವಾ ಸಾಧಕರಾಗಿ ಯಾವ ರೀತಿ ಅದಕ್ಕೆ ಶಕ್ತಿ ಕೊಡಬೇಕು, ನಮ್ಮ ಪ್ರಾಣವನ್ನು ಕೊಡಬೇಕಂತಾರೆ. ಆ ಪ್ರಾಣ ಉಸಿರೆದ್ದು ತೆಗೆದುಕೊಳ್ಳುವ ಮತ್ತು ಬಿಡುವ ಉಸಿರಾಟದ ಮಧ್ಯದಲ್ಲಿರುವ ಪ್ರಾಣವನ್ನು ಕೊಟ್ಟು ಮಂತ್ರವನ್ನು ಹೇಳಬೇಕು. ಫೀಲ್ ಮಾಡಿ ದಟ್ ಎಕ್ಸ್ಪ್ಯಾನ್ಷನ್ ಆಫ್ ಪ್ರಾಣ ಟೇಕ್ಸ್ ದಿ ಫಾರ್ಮ್, ಮಂತ್ರ ಶರೀರವನ್ನು ತೆಗೆದುಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ಯಂತ್ರ. ಯಂತ್ರ ಮಂತ್ರದಿಂದ ಆಗೋದು. ಮಂತ್ರ ಸೌಂಡ್, ಯಂತ್ರ ಈಸ್ ಎ ಫಾರ್ಮ್. ಆ ಯಂತ್ರ ಆಗುತ್ತೆ. ಅದಕ್ಕೆ ವೈಬ್ರೇಷನ್ ಆಫ್ ದಿ ಪ್ರಾಣ ಈಸ್ ಸೆಲ್ಫ್ ಈಸ್ ಮಂತ್ರ. ಮಂತ್ರ ಅನ್ನೋದು ಇದರ ತಾರಣ, ಸೌಂಡ್. ಆದರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಕರೆಕ್ಟಾಗಿ ಅದನ್ನು ಹೇಳಿದ್ರೆ, ಆ ಉಸಿರು ಚೆನ್ನಾಗಿ ಆಡ್ಕೊಂಡು ಹೇಳಿದ್ರೆ ಅದು ಪ್ರಾಣವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಯಂತ್ರ, ಈ ಮಂತ್ರ ಯಂತ್ರ ಆಗೋ ಹಾಗೆ ಆ ಪ್ರಾರಂಭದಲ್ಲಿ ದೇವಿಯ ಆಕಾರ, ಆಮೇಲೆ ಈ ಮಂತ್ರ ಶರೀರ, ಆ ಮಂತ್ರದ ಶಬ್ದ, ಅದರ ಆನಂದ, ಆಮೇಲೆ ಆ ದೇವಿ ಯಂತ್ರದಲ್ಲಿ ತೇಜೋರೂಪವಾಗಿ ಕಾಣ್ತಾಳೆ. ಇದು ಮೂಲ ಮಂತ್ರದ ಬಹಳ ಸೂಕ್ಷ್ಮ ಸ್ವರೂಪ. ಮೂಲ ಮಂತ್ರಾತ್ಮಿಕ, ಮೂಲ ಕೂಟತ್ರಯ ಕಲೇವರ. ಈ 3 ಕೂಟದಲ್ಲೂ ಕೂಡ ಈ ಮಂತ್ರವನ್ನ ಜಪ ಮಾಡಬೇಕು. ಅದಕ್ಕೆ ಹ್ರೀಂಕಾರ 3ರಲ್ಲೂ ಇದೆ. ಹ್ರೀಂ 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 ಅಂತ 3 ಸತಿ ಬರುತ್ತೆ. ಕಾಯ ಈಲ ಹ್ರೀಂ, ಹಸಕಹಲ ಹ್ರೀಂ, ಸಕಲ ಹ್ರೀಂ ಅಂತ ಮೂಲ ಮಂತ್ರ. ಮೂಲ ಮಂತ್ರಗಳೆಲ್ಲ ಆ 3 ಕೂಟವನ್ನ ಕಲೆಯವರ, ದೇಹವನ್ನ 3 ಕೂಟದಲ್ಲೂ ಅದು ಇರುತ್ತೆ ಕಲೆಯವರ. ಕುಲಾಮೃತೈಕ ರಸಿಕ, ಕುಲಾಮೃತೈಕ ರಸಿಕ. ಇದು ಈ ಸುಷುಮ್ನಾ ನಾಡಿಯಲ್ಲಿರುವ ಅಮೃತದಲ್ಲಿ ಆಸಕ್ತಿ ಉಳ್ಳವಳು ತಾಯಿ. ಈ ಸುಷುಮ್ನಾ ನಾಡಿಯ ಅಮೃತದಲ್ಲಿ ಅಂದರೆ ಎಲ್ಲಿವರೆಗೆ ನಿಮಗೆ ಅಜ್ಞಾನ ಇರುತ್ತೋ, ನಮ್ಗೆ ಎಲ್ಲಿವರೆಗೆ ಅವಿದ್ಯೆಗಳಿರುತ್ತೋ, ಎಲ್ಲಿವರೆಗೆ ದೇಹ ಭಾವನೆ ಇರುತ್ತೋ, ಎಲ್ಲಿವರೆಗೆ ಹೊರಗೆ ಇಂದ್ರಿಯದ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವೋ, ವ್ಯಾಪಾರ ಮನೋಧರ್ಮದಲ್ಲಿ ಇರ್ತೀವೋ, ಇಂದ್ರಿಯ ವ್ಯಾಪಾರದಲ್ಲಿ ನಮ್ಮ ಮನಸ್ಸು ತೊಡಗಿರುತ್ತೋ, ಬುದ್ಧಿ ಭ್ರಮೆಯಲ್ಲಿರುತ್ತೋ, ಅಲ್ಲಿವರೆಗೂ ಕುಂಡಲಿನಿ ಶಕ್ತಿ, ಸರ್ಪಕಾರದಲ್ಲಿರೋ ಶಕ್ತಿ ಅದು ಮಲಗಿರುತ್ತೆ. ಯಾವಾಗ ನಮಗೆ ಇಲ್ಲ, ನಾನು ಈ ಜನ್ಮದಲ್ಲಿ ಆ ತಾಯಿನ, ನನ್ನನ್ನು ಕಂಡ್ಕೋಬೇಕು ಅಥವಾ ತಾಯಿನ ಕಂಡ್ಕೊಳ್ಬೇಕು, ಸತ್ಯವನ್ನ ಕಂಡ್ಕೊಳ್ಬೇಕು ಅಂದಾಗ ಅದು 3 ಆ ಸರ್ಪ, ಹೆಡೆ ಸರ್ಪನ ತುಳಿದ್ರೆ ಹೇಗೆ ಅದು ಬುಸ್ಗುಟ್ಕೊಂಡು ಬರುತ್ತೆ, ಆ ರೀತಿ ಕುಂಡಲಿನಿ ಆ ಸುಷುಮ್ನಾ ನಾಡಿಗಳಿಗೆ ಹರಿದು ಮೇಲ್ಗೆ ಬಂದು ಆಜ್ಞಾಚಕ್ರ ದಾಟಿ ಸಹಸ್ರಾರಕ್ಕೆ ಹೋಗಿ ಚಂದ್ರಮಂಡಲದಲ್ಲಿ ಆ ಅಮೃತವನ್ನು ಸ್ರವಿಸ್ತಾಳೆ. ಅದು ಅವಳಿಗಿಷ್ಟ. ಕುಲಾಮೃತೈಕ ರಸಿಕ. ಜೊತೆಗೆ ಕುಲ ಅಂದಾಗ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಒಂದು ವಿಚಾರ ಏನಂದ್ರೆ, ನಾವು ಹೇಳ್ತೀವಿ ಈ ಕುಲ ಆ ಕುಲ ನಮ್ದು ಅಂತ ಹೇಳ್ತೀವಿ ಅಲ್ವಾ. ನಮ್ಮ ದಾಯಾದಿಗಳು ನಮ್ಮ ಕುಲದವರು, ಅಥವಾ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಹೀಗೆ ನಮ್ಮ ಕುಲ. ಆದರೆ ಇಲ್ಲಿ ಆ ಕುಲಕ್ಕೆ ಬಹಳ ದೊಡ್ಡ ವಿಶಾಲವಾದ ಅರ್ಥ ಇದೆ. ಕುಲ ಅಂದಾಗ ಇದು ಬ್ರಹ್ಮನ ಚೈತನ್ಯ. ಹೇಗೆ ನಾವು ಹೇಳ್ತೀವಿ ಎಲ್ಲರಲ್ಲಿ ಹರಿತಾ ಇರೋ ರಕ್ತ ಒಂದೇ, ಯಾವ ಜಾತಿ ಆದ್ರೆ ಏನು. ಇದು ಪೊಲಿಟಿಷಿಯನ್ಸ್ ಯೂಶಲಿ ಮಾತಾಡೋದು, ಎಲ್ಲರೂ ಒಂದೇ ಅನ್ನೋದಕ್ಕೆ. ಎಲ್ಲರ ದೇಹದಲ್ಲೂ ಒಂದೇ ರಕ್ತ ಹರಿತಾ ಇದೆ ಅಲ್ವಾ. ಆದರೆ ಇನ್ನೂ ಎತ್ತರದಲ್ಲಿ, ಇನ್ನೂ ಆಳವಾಗಿ ನೋಡಿದಾಗ
ನಿಜವಾದ ಬ್ರಾಹ್ಮಣನ ಹೃದಯ ಒಳಗಿಂದ ಈ ಧ್ವನಿ ಬರುತ್ತೆ, ಎಲ್ಲರಲ್ಲಿರೋ ಚೈತನ್ಯ ಒಂದೇ, ಎಲ್ಲರಲ್ಲಿರೋ ಚೈತನ್ಯ ಬ್ರಹ್ಮ ಚೈತನ್ಯ, ಎಲ್ಲರೂ ಬ್ರಹ್ಮಕುಲಕ್ಕೆ ಸೇರಿದವರು, ಒಂದೇ ಒಂದು ಕುಲ ಇರೋದು, ಆ ಕುಲ ಬ್ರಹ್ಮಕುಲ. ಯಾವಾಗ ಬ್ರಹ್ಮಕುಲವನ್ನ ಯಾರು ಗಮನಿಸ್ತಾರೆ ಆವಾಗ ಗೊತ್ತಾಗತ್ತೆ ನಮಗೆ, ಆಟೋಮ್ಯಾಟಿಕ್ ಆಗಿ ನಮಗೆ ಆ ತಾಯಿ ಒಲ್ದು ಬರ್ತಾಳೆ, ಅವಳು ಬ್ರಹ್ಮಕುಲವನ್ನ ಕಾಪಾಡೋಳು, ಕುಲಯೋಗಿನಿ ಅಂತ ಹೇಳ್ತೀವಿ ಅವಳಿಗೆ. ಅದರಿಂದ ಕುಲಾಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ. ಈ ಕುಲದ ಒಂದು ಆಚಾರ ಏನಿದೆ, ಕುಲದ ನಿಜವಾಗಲೂ ಸೂಕ್ಷ್ಮ ಸಂಕೇತಗಳೆಲ್ಲ ಈ ಸೂತ್ರಗಳಲ್ಲಿ ಮತ್ತೆ ಒಂದು ಗ್ರಂಥಗಳಲ್ಲಿ ಇದೆ. ಅದು ಸಾಮಾನ್ಯರಿಗೆ ಸುಲಭವಾಗಿ ಎಲ್ಲರಲ್ಲೂ ಹರಿತಾ ಇರೋ ಚೈತನ್ಯ ಒಂದೇ, ನಾನು ಎಲ್ಲರಲ್ಲೂ ಇದ್ದೀನಿ, ಎಲ್ಲರೂ ನನ್ನವರು ಅಂತ ತೆಗೆದುಕೊಳ್ಳೋದು ಸ್ವಲ್ಪ ಬುದ್ಧಿ ಜಾಸ್ತಿ ಉಪಯೋಗಿಸಿದವ್ರಿಗೆ, ಹೃದಯದ ಬಾಗಿಲು ತೆಗಿರೇ ಇರೋರಿಗೆ ಒಪ್ಕೊಳ್ಳೋದು ಬಹಳ ಕಷ್ಟ. ಅದನ್ನ ಪಾಷಂಡಿಗಳು ಅಂತ ಹೇಳ್ತಾರೆ. ಅಂದ್ರೆ ಅಂಥವರಿಗೆ, ನಾಸ್ತಿಕರಿಗಾಗಲಿ ಅಂಥವರಿಗೆ ಒಪ್ಪಲ್ಲ, ಯಾರು ಒಪ್ಕೊಳ್ಳಲ್ಲ, ನನ್ನವರು ಅಂತ ಎಲ್ಲರೂ ತಗೊಳ್ಳೋದು, ಅದು ಬಹಳ ತಾಕತ್ತು ಬೇಕು ಅದಕ್ಕೆ. ಅದರಿಂದ ಒಳಗಿಂದ ಬರಬೇಕು ಆ ತಾಕತ್ತು. ಜಾತಿ, ಕುಲ, ಗೋತ್ರ ಯಾವುದು ಮೀರಿ ಎಲ್ಲವನ್ನು ಅಕುಲ, ಕುಲವನ್ನೇ ಮೀರಿ ಹೋದಾಗ ಮಾತ್ರ ತಗೊಳಕ್ ಸಾಧ್ಯ. ಅದರಿಂದ ಕೆಲವು ರಹಸ್ಯಗಳನ್ನೆಲ್ಲ ಪಾಷಂಡಿಗಳಿಗೆ ಬಿಟ್ಕೊಟ್ಟಿಲ್ಲ, ಅದನ್ನು ಅವಳು ರಕ್ಷಿಸ್ತಾಳೆ, ಗೋಪ್ಯವಾಗಿಟ್ಟು ರಕ್ಷಿಸ್ತಾಳೆ. ಅದರಿಂದ ಅವಳು ಕುಲಾಂಗನೆ, ಅವಳು ಪತಿವ್ರತ್ಯವನ್ನ ಎಲ್ಲ ಸಾರವನ್ನ ಒಳಗಡೆ ಹಿಡಿದಿಟ್ಕೊಳ್ತಾಳೆ, ರಹಸ್ಯವನ್ನ ಕೊಡೋದಿಲ್ಲ, ಯೋಗ್ಯರಿಗೆ ಮಾತ್ರ ಅವಳು ರಹಸ್ಯವನ್ನ ತಿಳಿಸ್ತಾಳೆ. ಕುಲಾಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಕುಲಾಂಗನ, ಅವಳು ಪತಿವ್ರತೆ, ಕುಲಾಂತಸ್ಥ, ಎಲ್ಲರ ಅಂತರ್ಯಾಮಿಯಾಗಿದ್ದಾಳೆ, ಸರ್ವಾಂತರ್ಯಾಮಿ ಅವಳು. ಕುಲಾಂತಸ್ಥ ಕೌಲಿನಿ, ಕುಂಡಲಿನಿ ಅವಳು, ಕೌಲಿನಿ ಕುಲಯೋಗಿನಿ. ಆ ಇಡೀ ಆ ಕುಂಡಲಿನಿ ಅಂದಾಗಲೇ ತಿಳ್ಕೋಬೇಕು ಎಲ್ಲಿಂದ ಬಂತು ಈ ಕುಂಡಲಿನಿ ಅಂದಾಗ, ಆ ದೇವಿಯ ಆ 3ನೇ ಸ್ಟೇಜಿಗೆ ಬಂದಿರ್ತೀವಿ ನಾವು. ಅಂದ್ರೆ ಈ ಅತಿ ಸೂಕ್ಷ್ಮ ರೂಪ, ಅದು ಸೂಕ್ಷ್ಮತಮ ರೂಪ, ಅದು ಒಳಗಡೆ ಸೇರ್ಕೊಂಡಿದೆ. ಕುಂಡಲಿನಿ ಕುಲಯೋಗಿನಿ, ಅದೇ ಇಡೀ ಕುಲವನ್ನ, ಅಂದ್ರೆ ಪ್ರಪಂಚ ಅಂತ ಇನ್ನೊಂದು ಮೀನಿಂಗ್ ಇದೆ. ಕುಲ ಅಂದ್ರೆ ಅದನ್ನ ಧರಿಸ್ಕೊಂಡಿರೋಳು ಕುಲಯೋಗಿನಿ. ಸಮಯಾಂತಸ್ಥ ಕುಲಯೋಗಿನಿ, ಕುಲ ಅಕುಲ, ಎಲ್ಲವನ್ನು ಮೀರಿದವಳು, ಅಕುಲ ಸಮಯಾಂತಸ್ಥ, ಎಲ್ಲ ಹೇಳಿದಾಯ್ತು ಕುಲದ ಬಗ್ಗೆ, ಕುಲವನ್ನ ಮೀರಿದವಳು ಅಕುಲ ಅಂತಾರೆ. ಸಮಯಾಂತಸ್ಥ, ಈ ಸಮಯ ಅಂದಾಗ ಸಾಮ್ಯ, ಸಮಾಗಮ, ಸಂಯೋಜನೆ, ಸಮಾಧಿ, ಸಮತ್ವ, ಎಲ್ಲರೂ ಸಮ ನೋಡ್ಬೇಕು, ಎಲ್ಲದರಲ್ಲೂ ಸಮ ನೋಡೋದು, ಆ ಸಾಮ್ಯ ನೋಡೋದು. ಆ ಸಾಮ್ಯ ಅಂದಾಗ ಇದರಲ್ಲಿ 4 ಥರ ಇದೆ. ಒಂದು ಅಧಿಷ್ಠಾನ ಸಾಮ್ಯ ಅಂತ ಹೇಳ್ತಾರೆ, ಇನ್ನೊಂದು ಅಧಿಷ್ಠಾನ ಸಾಮ್ಯ, ಇನ್ನೊಂದು ಅವಸ್ಥಾನ ಸಾಮ್ಯ ಅಂತ ಹೇಳ್ತಾರೆ, ಇನ್ನೊಂದು ಅನುಷ್ಠಾನ ಸಾಮ್ಯ ಅಂತಾರೆ, ಒಂದು ರೂಪ ಸಾಮ್ಯ, ಇನ್ನೊಂದು ನಮ್ಮಲ್ಲಿ ಕಾಣುವಂತಹ ಗುಣ ಸಾಮ್ಯ ಅಂದ್ರೆ ನಾಮ ಸಾಮ್ಯ. ಇಷ್ಟು 5 ಸಾಮ್ಯಗಳಿದೆ. ಅಧಿಷ್ಠಾನ ಸಾಮ್ಯ ಅಂದ್ರೆ ಚಕ್ರದಲ್ಲಿ ಸಾಮ್ಯ. ನಾವು ಚಕ್ರದಲ್ಲಿ ಸಾಮ್ಯ ಅಂದಾಗ ಶ್ರೀಚಕ್ರವನ್ನು ತೆಗೆದುಕೊಂಡ್ರೆ 5 ಶಕ್ತಿ ಸ್ವರೂಪ, 4 ಶಿವ ಸ್ವರೂಪ. ಶ್ರೀಚಕ್ರದಲ್ಲಿ ಹೇಗೆ ಬಿಂದು ತ್ರಿಕೋಣದಲ್ಲಿ ಸಮಾಗಮ ಹೊಂದಿದೆ, ಅದಕ್ಕೆ ಉತ್ತರ ಪೀಠಿಕೆಯಲ್ಲಿ ಹೇಳ್ತಾರೆ, ಇದನ್ನು ತಿಳ್ಕೊಳ್ಳದೆ ಇದ್ರೆ ಈ ಸಾಮ್ಯವನ್ನ ಲಲಿತಾ ಸಂತೋಷ ಪಡೋದಿಲ್ಲ, ಲಲಿತಾ ಸಂತುಷ್ಟಳಾಗುವುದಿಲ್ಲ ಅಂತ ಆ ಉತ್ತರ ಪೀಠಿಕೆಯಲ್ಲೇ ಇದೆ. ಈ ಸಾಮ್ಯವನ್ನು ತಿಳ್ಕೋಬೇಕು. ಈ 4 ಮತ್ತು 5 ಪುರುಷ ಮತ್ತು ಪ್ರಕೃತಿ, ಹೇಗೆ ನಮ್ಮಲ್ಲಿ ಧಾತುಗಳ ಒಂದು ಸಮಾಗಮ, 9 ಧಾತುಗಳು 5, 4 ಹೇಗೆ ಸೇರ್ಕೊಂಡಿದೆ, ಈ ಬಿಂದುವಿನಲ್ಲಿ ತ್ರಿಕೋಣ ಸೇರ್ಕೊಂಡಿರೋದು, ಮತ್ತೆ ಇದೆರಡು ಬಿಂದು ಮತ್ತು ತ್ರಿಕೋಣ ಶಿವಶಕ್ತಿಯರ ಸಮಾಗಮ, ಹಾಗೆ ವಸುಕೋಣದಲ್ಲಿ ನಾಗದಳ ಸೇರ್ಕೊಂಡಿರೋದು ಅಥವಾ ನಾಗದಳದಲ್ಲಿ ವಸುಕೋಣ ಸೇರ್ಕೊಂಡಿರೋದು, ಅಂತರ್ದಶಾರ ಬಹಿರ್ದಶಾರಗಳು 16 ದಳಗಳಲ್ಲಿ ಷೋಡಶಾರದಲ್ಲಿ ಹೇಗೆ ಸೇರ್ಕೊಂಡಿದೆ, ಹೇಗೆ 14 ತ್ರಿಕೋಣಗಳು ಭೂಪರದಲ್ಲಿ ಸೇರ್ಕೊಂಡಿದೆ, ಇದನ್ನೆಲ್ಲನೂ ಕೂಡ ತಿಳ್ಕೊಳ್ಳೋದೇನೆ ಆ ಸಾಮ್ಯ. ಅದಕ್ಕೆ ಹೇಳ್ತಾರೆ ಅಧಿಷ್ಠಾನ ಸಾಮ್ಯ, ಚಕ್ರ ಸಾಮ್ಯ, ಇದು ತಿಳ್ಕೊಳ್ಳೋದು. ಆಮೇಲೆ ಇನ್ನೊಂದು ಇದು ಒಂದು ಅಧಿಷ್ಠಾನ ಸಾಮ್ಯ, ಒಂದು ಅನುಷ್ಠಾನ ಸಾಮ್ಯ. ಇದರಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಪಂಚಕೃತ್ಯಗಳು ಒಂದಕ್ಕೊಂದು ಹೇಗೆ ಸೇರ್ಕೊಂಡಿದೆ, ಒಂದಿಲ್ಲದೆ ಇನ್ನೊಂದು ಆಗಕ್ಕೆ ಸಾಧ್ಯ ಇಲ್ಲ. ಈ ಪಂಚಬ್ರಹ್ಮರು ಒಂದೇ ಅಂತ ನಮ್ಮ ಮನಸ್ಸಿಗೆ ಅಜ್ಞಾನದಲ್ಲಿ ಅರಿವಿಗೆ ಬರೋದು ಇದೆಯಲ್ಲ, ಅದು ಸಾಮ್ಯ, ಅದೊಂದು ಸಾಮ್ಯ. ಇನ್ನೊಂದು ಅವಸಾಮ್ಯ ಸಾಮ್ಯ ಅಂದ್ರೆ, ಈಗ ಶಿವ ಶಕ್ತಿ ಎರಡು ಯಾವ ರೀತಿ ಸೇರ್ಕೊಂಡಿದೆ, ಹಾಗೆ ರಾಗ ತಾಳಗಳು ಹೇಗೆ ಸೇರ್ಕೊಂಡಿದೆ,
ಆಮೇಲೆ ಈ ಸಾಮ್ಯದಲ್ಲಿ ಒಂದು ಭಂಗಿ ಮತ್ತು ಲಾಸ್ಯದಲ್ಲಿ ಹೇಗೆ ಸೇರ್ಕೊಂಡಿದೆ, ಭಾವಭಂಗಿಗಳು ಈ ಥರ ಒಂದಕ್ಕೊಂದು ಸೇರ್ಕೊಳ್ಳೋದು. ಏನು ಬೇಡ, ನೀವು ಕೆಲಸ ಮಾಡ್ತಿದ್ರೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಅದರಲ್ಲಿ ಸೇರ್ಕೊಳ್ಳೋದೇ ಒಂದು ಸಾಮ್ಯ. ನಮ್ಮ ದೇಹದಲ್ಲಿ ಇಡ ಮತ್ತು ಪಿಂಗಳದ ಸಾಮ್ಯ, ಈ ನಮ್ಮನಲ್ಲಿ ನರ್ವಸ್ ಸಿಸ್ಟಮ್ ಎಡ ಮತ್ತು ಬಲ ಸೇರ್ಕೊಳ್ಳೋದು ಸಾಮ್ಯ. ಪ್ರತಿಯೊಂದರಲ್ಲೂ ಸಮತ್ವ, ಅದರಿಂದನೇ ಸಮಾಧಿ. ಆ ಸಾಮ್ಯದ ಅಂತರದಲ್ಲಿ ಸಾಮ್ಯದೊಳಗಳಿದ್ದಾಳೆ, ಸಾಮ್ಯ ಅಂತರದಲ್ಲಿದ್ದಾಳೆ, ಸಮಾನ ಅದು ಆದರೆ ತುಂಬ ಒಳಗಡೆ ಇದ್ದಾಳೆ ಅವಳು. ಇನ್ನೊಂದು ರೂಪ ಸಾಮ್ಯ, ನಾಮ ಸಾಮ್ಯ ಅಂದರೆ ಪ್ರಕೃತಿ ಮತ್ತು ಪುರುಷ ಅಂತ ನಾವು ಶಿವ ಶಿವೆ ಅಂತ ಹೇಳ್ತೀವಿ. ಅದೇ ರೀತಿ ನಾವು ವಿಷ್ಣು ವೈಷ್ಣವಿ ವಿಷ್ಣು ಅಂತ ಹೇಳ್ತೀವಿ. ಹಾಗೆ ಅದು ಹೆಸರಿನಲ್ಲಿ ಸಾಮ್ಯ ಬರೋದು. ಆಮೇಲೆ ಇದರಲ್ಲಿ ಬಣ್ಣದಲ್ಲಿ ಸಾಮ್ಯ, ರೂಪ ಅಂದರೆ ಬಣ್ಣದಲ್ಲಿ ಸಾಮ್ಯ. ಜಾಸ್ತಿ ಎಲ್ಲ ದೇವಾದೇವಿಯರನ್ನ ಒಟ್ಟಿಗೆ ನೋಡಿದಾಗ ಕೆಂಪು ಬಣ್ಣ ಕಾಣುತ್ತೆ. ಮೊದಲು ಈ ಶಿವ ಮತ್ತು ಶಕ್ತಿ ಪುರುಷ ಪ್ರಕೃತಿಯ ಸಂಯೋಗದಲ್ಲಿ ಅರುಣ ವರ್ಣ ಅಂತ ಹೇಳ್ತಾರೆ. ಇದು ಸಾಮ್ಯಗಳು. ನಾವು ಕುಲಾಮೃತೈಕರಸಿಕ ಕುಲ ಸಂಕೇತ ಪಾಲಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ. ಸಮಯಾಚಾರ ಅಂದಾಗ ನಾವು ಜ್ಞಾಪಕ ಇಟ್ಕೋಬೇಕು, ಸಮಯಾಚಾರದಲ್ಲಿ ಜ್ಞಾನ ಮತ್ತು ಧರ್ಮ ಬೇಕೇ ಬೇಕು. ಅದೇ ಸಮಯಾಚಾರದಲ್ಲಿ ಬೇಕಿರೋದು. ಬರೀ ಸಮಯಾಚಾರದ ಪ್ರಕಾರ ಎರಡಿದೆ, ಒಂದು ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂತ. ಅದರಲ್ಲಿ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸದಲ್ಲಿ ಧರ್ಮ ಮತ್ತು ಕರ್ಮಗಳ ಬಗ್ಗೆ ಇದೆ. ಎಲ್ಲಿ ಧರ್ಮ ಕರ್ಮ ಕರೆಕ್ಟಾಗಿರುತ್ತೆ, ಜ್ಞಾನ ಮುಕ್ತಿ ಅದ್ರ ಜೊತೆಗಿರುತ್ತೆ. ನೋಡಿ, ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಧರ್ಮ ಮತ್ತು ಮೋಕ್ಷ ಒಟ್ಟಿಗೆ ಹೋಗುತ್ತೆ, ಕಾಮ ಮತ್ತು ಅರ್ಥ ಒಟ್ಟಿಗೆ ಹೋಗುತ್ತೆ. ಈ ಧರ್ಮ ಮೋಕ್ಷ ಒಟ್ಟಿಗೆ ಹೋದಾಗ ಜ್ಞಾನ ಮತ್ತು ಕರ್ಮ ಒಟ್ಟಿಗೆ ಇರುತ್ತೆ. ಅಂದರೆ ಧರ್ಮ ಮತ್ತು ಮೋಕ್ಷ ಅಂದರೆ ಕರ್ಮ, ಧರ್ಮ ಅಂದರೆ ಕರ್ಮ, ಜ್ಞಾನ ಅಂದರೆ ಮೋಕ್ಷ, ಇದೆರಡೂ ಒಟ್ಟಿಗೆ ಇರುತ್ತೆ. ಇದನ್ನು ಜ್ಞಾಪಕ ಇಟ್ಕೋಬೇಕು ಯಾವಾಗಲೂ. ಅದು ನಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಅದು ಸಮಯಾಚಾರದಲ್ಲಿ